ಕನ್ನಡದ ಬಗ್ಗೆ ಅಭಿಮಾನ ಪ್ರೀತಿ ಅದ್ರ ಬಗ್ಗೆ ಹೇಳೋದಾದ್ರೆ ಮ್ಯಾಮ್? ಮೇಡಮ್ ಅದು ಎಲ್ರಿಗೂ ಇರಬೇಕು. ಬರೀ ನಾನು ಇವತ್ತು ಹೋರಾಟಗಾರ್ತಿ ಅನ್ನೋ ಟ್ಯಾಗ್ ಇದೆ ಅಂತ ಹೇಳಿದ ಮಾತ್ರಕ್ಕೆ ನನಗೆ ಮಾತ್ರ ಕನ್ನಡದ ಅಭಿಮಾನ ಇದೆ ಅಂತಲ್ಲ. ಎಂತೆಂಥವ್ರಿದ್ದಾರೆ ಮೇಡಮ್, ನಮ್ಮ ರಾಜ್ಯ ಕಂಡಂತೆ ಎಂತೆಂಥ ಮಹನೀಯರಿದ್ದಾರೆ. ಈಗ ಕೆಲವ್ರಿಗೆ ಭ್ರಮೆ ಏನು ಅಂತಂದ್ರೆ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೆ ಮಾತ್ರ ನಾನು ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇರ್ತಾರೆ. ಯಾಕೆ ನಮ್ಮ ಕನ್ನಡದಲ್ಲಿ ಓದಿರುವಂಥವ್ರು ಯಾರೂ ಕೂಡ ಹಾಗಾದ್ರೆ ಗುರುತಿಸ್ಕೊಂಡೇ ಇಲ್ವಾ? ಆ ಕೀಳರಿಮೆಯಿಂದ ನಾವು ಹೊರಗಡೆ ಬರಬೇಕು. ಆಮೇಲೆ ನಾವು ಹೋರಾಟಗಾರರು ಮಾತ್ರ ನಮ್ಮ ಕನ್ನಡದ ಪ್ರೇಮ ಇರುತ್ತೆ ಅಂತಲ್ಲ. ನೀವು ಯಾರೇ ಆಗಲಿ ಒಬ್ಬ ಕನ್ನಡಿಗ ಆದಮೇಲೆ ನೀನು PhD ಮಾಡಿರು, ನೀನು ಡಾಕ್ಟ್ರೇ ಆಗಿರು, ನೀನು ಇಂಜಿನಿಯರ್ ಆಗಿರು, ನೀನು ಏನಾದರೂ ಆಗಿರು, ನನ್ನ ಭಾಷೆಗೆ ಎಲ್ಲೋ ಚ್ಯುತಿ ಬರ್ತಿದೆ ಅಂದಾಗ ಕೈ ಜೋಡಿಸೋವಂಥ ಕೆಲಸವನ್ನು ನೀನೆಲ್ಲ ಮಾಡಬೇಕು. ಯಾಕಂದರೆ ನೀನು ಈ ಭೂಮಿಲಿ ಹುಟ್ಟಿದ್ಯಾ. ಹಾಗಾಗಿ ನಿನಗೂ ಕೂಡ ಅದ್ರ ಜವಾಬ್ದಾರಿ, ಪಾಲುದಾರ ನೀನು ಕೂಡ. ಬಿಡಪ್ಪ ಅವ್ರು ಮಾಡ್ತಾರೆ, ಹೋರಾಟಗಾರ ಮಾಡ್ತಾರೆ, ಹಂಗಾರೆ ನಮ್ಮನ್ನೇ ನೀವೆಲ್ಲ ಏನು ಜೀತಕ್ಕೆ ಕೊಟ್ಟು ಇಟ್ಕೊಂಡ್ಬಿಟ್ಟಿದ್ರೆ ಏನಿಲ್ಲ ಅಲ್ವಾ. ಹಾಗಾಗಿ ಸ್ವಾಭಿಮಾನ ಪ್ರತಿಯೊಬ್ಬನ ಕನ್ನಡಿಗನಲ್ಲೂ ಬರಬೇಕು. ಸೊ ಕಮಲ್ ಹಾಸನ್ ಸ್ಟೇಟ್ಮೆಂಟ್ ಬಗ್ಗೆ ಏನು ಹೇಳ್ತಾರೆ? ಮೇಡಮ್ ಅದು ತುಂಬಾ ಕಾಂಪ್ಲಿಕೇಟೆಡ್ ಸ್ಟೇಟ್ಮೆಂಟು. ನಾನು ಅವರ ಸ್ಟೇಟ್ಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಅನೇಕ ಜನ ಏನು ಮಾಡ್ತಾರೆ, ಆ ಒಂದು ಅವತ್ತಿನ ದಿನಕ್ಕೆ ಶಿವಣ್ಣ ಅಲ್ಲಿ ಇದ್ದಿದ್ದಕ್ಕೆ ಏನು ಮಾಡಿದ್ರು, ತುಂಬಾ ಕಾಂಟ್ರವರ್ಸಿ ಟ್ರೋಲ್ ಮಾಡಿದ್ರು. ಮೇಡಮ್ ಏನಾಗುತ್ತೆ, ಕೆಲವೊಂದೊಂದು ಸಂದರ್ಭಗಳಲ್ಲಿ ಕೆಲವೊಂದೊಂದು ಇದರಲ್ಲಿ ನಾವೆಲ್ಲೋ ವೇದಿಕೆಯಲ್ಲಿರ್ತೀವಿ, ಏನೋ ಇರುತ್ತೆ, ಸ್ಪಂದಿಸೋಕ್ಕೆ ಅವರು ಅರ್ಥ ಆಗೋ ಅಷ್ಟರಲ್ಲಿ ನಮಗೆ ಸಮಯ ಮೀರಿ ಹೋಗಿರುತ್ತೆ. ಅಲ್ಲೇ ಯಾಕೆ ಅವ್ರು ರಿಯಾಕ್ಟ್ ಮಾಡಲಿಲ್ಲ, ಅಲ್ಲೇ ಯಾಕೆ ಅವ್ರು ಹೇಳಲಿಲ್ಲ, ಅಲ್ಲೇ ಯಾಕೆ ಮಾಡಲಿಲ್ಲ ಅಂದಾಗ ಅಲ್ಲಿ ತಪ್ಪು ಮಾಡಿದ್ದೋ ಅಥವಾ ಯಾವುದೇ ಉದ್ದೇಶ ಇಟ್ಕೊಂಡು ಶಿವಣ್ಣ ಹೋಗಿರಲಿಲ್ಲ. ಶಿವಣ್ಣ ಅದನ್ನು ಕೇಳ್ತಾ ಇದ್ರು ಅಷ್ಟೇನೆ. ಅಲ್ಲಿ ಕಮಲ್ ಹಾಸನ್ ಅವರು ಶಿವಣ್ಣ ಕನ್ನಡಿಗರ ಬಗ್ಗೆ ಕೂತ್ಕೊಂಡು ಶಿವಣ್ಣ ಅವರ ಒಂದು ಇದರಲ್ಲಿ ಹೇಳಿದ್ದು ಅವರ ತಪ್ಪೇ ಹೊರತಾಗಿ ಇವ್ರ ತಪ್ಪಲ್ಲ. ಹಾಗಾಗಿ ಇಂಥ ಸ್ಟೇಟ್ಮೆಂಟ್ಗಳನ್ನು ಅನೇಕರು ಕೊಡ್ತಾ ಇರ್ತಾರೆ, ಆಗ ಕೊಡ್ತಾ ಇರ್ತಾರೆ. ಅದಕ್ಕೆ ಬೆಂಡೆತ್ತೋ ಸ್ಟೇಟ್ಮೆಂಟ್ಗಳನ್ನ ನಾವು ಕೊಡ್ತಾ ಇರ್ತೀವಿ. ನಾವು ಯಾರಿಗೂ ಬಿಡಲ್ಲ. ಅವರು ಕಮಲ್ ಹಾಸನ್ ಆಗಿರಲಿ, ಅವ್ರು ಇನ್ನೊಬ್ಬರಾಗಿರಲಿ, ಮತ್ತೊಬ್ಬರಾಗಿರಲಿ, ನಮ್ಮ ಕನ್ನಡ ಅಂತ ಬಂದಾಗ ಕನ್ನಡದ ಮುಂದೆ ಯಾರೂ ದೊಡ್ಡವರಲ್ಲ. ಬಟ್ ಬೆಂಗಳೂರಿನಲ್ಲಿ ಈಗ ಕನ್ನಡದ ಮೇಲೆ ತುಂಬಾನೇ ದಬ್ಬಾಳಿಕೆ ಆಗ್ತಾ ಇದೆ. ಸೊ ಗೊತ್ತಲ್ವಾ, ನೀವು ನೋಡಿರ್ತೀರ ವಿಡಿಯೋಸ್ನ, ಹೇಗೆಲ್ಲ ಅವರು ಮಾತಾಡ್ತಾರೆ ಕನ್ನಡದ ಬಗ್ಗೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಅಂಥವ್ರನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ಅಂಥವ್ರಿಗೆಲ್ಲ ಭಾಷಾಭಿಮಾನ ಕಲಿಸ್ಬೇಕು. ಇಲ್ಲಿನ ನೀರು ಕುಡಿತಿರ್ತಾರೆ, ಇಲ್ಲಿನ ಗಾಳಿ ಕುಡಿತಿರ್ತಾರೆ. ಸೊ ಆದರೆ ಕನ್ನಡನೇ ಕಲ್ತಿರೋದಿಲ್ಲ. ಅಂಥವ್ರಿಗೆ ಏನು ಹೇಳ್ತಾರೆ ಅಶ್ವಿನಿ ಅಂತ? ಅಲ್ಲ, ನಾವು ತುಂಬ ಸಲ ಆ ವಿಚಾರದಲ್ಲಿ ಬಹಳಷ್ಟು ಹೋರಾಟಗಳನ್ನ ನಾವು ಮಾಡ್ತಾ ಇರ್ತೀವಿ ಮೇಡಮ್. ಇವತ್ತು ನೀವು ಬೆಂಗಳೂರಿನ ಪರಿಸ್ಥಿತಿ ಅಥವಾ ಕರ್ನಾಟಕದ ಪರಿಸ್ಥಿತಿ, ಇವತ್ತು ಅನೇಕರು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲೇ ಪರ್ಮನೆಂಟಾಗಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಈಗ ನಾನು ಹೇಳೋದು, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ನೀವು ಯಾರೇ ಬಂದಿದ್ರು ನೀವುಗಳು ಬರೀ ನಮ್ಮ ಅತಿಥಿಗಳಷ್ಟೇ. ಅತಿಥಿಗಳಾಗಿ ಬಂದಿದ್ದೀರಾ, ನಾವು ಅತಿಥಿ ಸತ್ಕಾರ ಏನಿದೆ ಮಾಡ್ತೀವಿ, ಆತಿಥ್ಯವನ್ನು ತಗೊಂಡು ನೀವು ಸೈಲೆಂಟಾಗಿದ್ದರೆ ಸರಿ. ನೀವು ನಮ್ಮ ಮೇಲೇ ಬಂದು ನೀವು ನಮ್ಮ ಮೇಲೇ ದಬ್ಬಾಳಿಕೆ ಮಾಡಿದಾಗ ಅದನ್ನು ನಾವು ಖಂಡಿತವಾಗ್ಲೂ ಸಹಿಸಲ್ಲ. ಹಾಗಾಗಿ ನಾವು ಹೋರಾಟಗಾರರಾಗಿ ನಾವು ಒಂದೇ ಹೇಳೋದು, ನೀವಿಲ್ಲಿ ಬಂದಿದ್ದೀರಾ ಅಂತ ಆದಾಗ, ಇಲ್ಲಿ ಬದುಕನ್ನು ಕಟ್ಕೊಂಡಿದ್ದೀರಾ ಅಂತ ಆದಾಗ, ಇಲ್ಲಿನ ಪ್ರತಿಯೊಂದು ಈ ಮಣ್ಣಿಗಾಗ್ಬೋದು, ನಾಡಿಗಾಗ್ಬೋದು, ಜಲಕ್ಕಾಗ್ಬೋದು, ಭಾಷೆಗಾಗ್ಬೋದು ನೀವು ಗೌರವ ಕೊಡಲೇಬೇಕು. ಮುಖ್ಯವಾಗಿ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ, ಇವೆಲ್ಲದಕ್ಕೂ ನೀವು ಗೌರವ ಕೊಡಲೇಬೇಕು. ಇಲ್ಲಿನ ಎಲ್ಲ ಸವಲತ್ತುಗಳು ನಿಮಗೆ ಬೇಕು, ಕನ್ನಡಿಗರು ಮಾತ್ರ ಬೇಡ ಅಂದರೆ ಅಲ್ವಾ. ಹಾಗಾಗಿ ಈ ಸ್ವಾಭಿಮಾನ ನಾನೇನು ಹೇಳ್ತೀನಿ ಅಂದರೆ ಮೇಡಮ್, ಇದು ಬದಲಾವಣೆ ಆಗಬೇಕಾಗಿರುವಂಥದ್ದು ಕಾರ್ಪೊರೇಟ್ ಲೆವೆಲಿಂದ ಬದಲಾವಣೆ ಆಗಬೇಕು. ಯಾಕೆಂದರೆ ಇವತ್ತು ನೀವು ಅನೇಕ ಕಾರ್ಪೊರೇಟ್ ಕಂಪನಿಗಳಿಗೆ ಈ ಮುಖಾಂತರ ನಾನು ಹೇಳ್ತೀನಿ, ನಮ್ಮ ಕನ್ನಡಿಗರನ್ನ, ನಮ್ಮ ಕನ್ನಡದ ಧ್ವಜವನ್ನು ಒಳಗಡೆ ಹಾರಾಡಕ್ಕೆ ಬಿಡೋದಿಲ್ಲ. ಇವರಿಗೆ ಬೇರೆ 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 ರಾಜ್ಯಗಳ ಹಬ್ಬಗಳನ್ನ ಎಷ್ಟು ವಿಜೃಂಭಿಸ್ತಾರೆ ಅಂತಂದರೆ, ನಮ್ಮ ರಾಜ್ಯೋತ್ಸವವನ್ನು ಅಲ್ಲಿರುವಂಥ ಕನ್ನಡಿಗರು ಬೇಡ್ಕೋಬೇಕು. ಸರ್ ಕಾರ್ಯಕ್ರಮ ಮಾಡೋಣ ರಾಜ್ಯೋತ್ಸವ. ಆಮೇಲೆ ನಲ್ಲಿರುವಂಥ ಅನೇಕ ಜನ ಕನ್ನಡಿಗರು ಕೂಡ ವಿದ್ಯಾವಂತರು ಕೇಳೋದಕ್ಕೆ ಭಯ ಪಡ್ತಾರೆ. ಯಾವುದೋ ಒಂದು ಹಬ್ಬ, ಬೇರೆ ರಾಜ್ಯದ ಹಬ್ಬ ಅಂದರೆ ಎಲ್ಲ ಸೇರಿಕೊಂಡು ಅದನ್ನು ಆಚರಣೆ ಮಾಡ್ತಾರೆ. ನಮ್ಮ ಕನ್ನಡದ ಹಬ್ಬ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ನಮ್ಮ ಕನ್ನಡಿಗರೇ ಭಯ ಪಡ್ತಾರೆ. ಇವೆಲ್ಲವೂ ಆಗ್ತಾ ಇದೆ, ಇದು ನಮ್ಮ ಗಮನಕ್ಕೂ ಬಂದಿದೆ. ಹೌದು ಹೌದು ಮೇಡಮ್. ಈಗ ನಿಮಗೆ ಗೊತ್ತಿದೆ, ಡಿಸೆಂಬರ್ 27ನೇ ತಾರೀಕು ನಾವು ಮಾಡಿದಂಥ ಹೋರಾಟ, ಇದೇ 2 ವರ್ಷದ ಹಿಂದೆ ನಾವು ಮಾಡಿದಂಥ ಹೋರಾಟ. ಇದೇ ಮಾಲ್ ಆಫ್ ಏಷ್ಯಾ ಅನ್ನೋಂಥ ಮಾಲ್ ಏನಿದೆ,
ಹೊರಗಡೆ ದೊಡ್ಡದಾಗಿ ಇಂಗ್ಲೀಷಲ್ಲಿ ಹಾಕಿರ್ತಾರೆ. ಆ ಮಾಲ್ ಎಲ್ಲೂ ದುಬೈಯಲ್ಲಿಲ್ಲ, ಅದು ಇರೋವಂಥದ್ದು ಕರ್ನಾಟಕದಲ್ಲಿ, ಅದು ಬೆಂಗಳೂರಲ್ಲಿ ಇರೋವಂಥದ್ದು. ಯಾಕೆ ನಮ್ಮ ಕನ್ನಡಿಗರಿಗೆ ರೈಟ್ಸ್ ಇಲ್ವಾ ಕೇಳೋದಕ್ಕೆ? ನೀನು ಇಲ್ಲಿ ಹಂಗಾರೆ ನೀಗೆಲ್ಲ ಫಾರಿನರ್ಸ್ ಬರ್ತಾರಾ ನಿನ್ನ ಮಾಲ್ಗೆ? ಬರೋಂಥವ್ರೆಲ್ಲ ಕನ್ನಡಿಗರು. ನೀನು ಕನ್ನಡದ ಬೋರ್ಡ್ ಇಲ್ಲದೆ ನೀನು ಇಂಗ್ಲೀಷ್ ಬೋರ್ಡ್ ಹಾಕ್ಬಿಟ್ಟು ನೀನು ಬೋರ್ಡ್ನ ಚೇಂಜ್ ಮಾಡಲ್ಲ ಅಂತ ನಮ್ಮ ಅಧ್ಯಕ್ಷರ ಮೇಲೆ ನೀನು FIR ಮಾಡಿಸ್ತೀಯ ಅಂದರೆ ನಿನಗೆ ಎಷ್ಟಿರಬೇಕು? ನಿನ್ನ ಸೊಕ್ಕನ್ನು ಅಡಗಿಸ್ತೀವಿ ಅಂತ ಹೇಳಿ ಅವತ್ತು ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ನಮ್ಮ TA ನಾರಾಯಣಗೌಡ್ರನ್ನ ಭಾಳ ಒಂಥರ ಬೇರೆ ಒಂದು ರೀತಿಯಲ್ಲಿ ನಡೆಸ್ಕೋತಾರೆ ಪೊಲೀಸ್ನವರು ಅವತ್ತಿನ ದಿನಕ್ಕೆ. ಯಾಕಂದರೆ ಆ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ, ನನಗೆ ಗೊತ್ತಿದೆ. ನಾವು ಭಾಳ ಶಾಂತಿಯುತವಾಗಿ ನಾವು ಹೋರಾಟ ಪ್ರಾರಂಭ ಮಾಡೋದು ಮಾಡಿ ನಾವು ಹೇಳ್ತೀವಿ, ನಾವು ಇಲ್ಲಿಂದ ಕಾಲ್ನಡಿಗೆಯಲ್ಲಿ ಹೋಗ್ತೀವಿ, ಅಲ್ಲಿಂದ ಬಿಡಿ, ನಾವು ನಮ್ಮ ಪಾಡಿಗೆ ನಾವು ಅವನಿಗೆ ಬುದ್ಧಿ ಕಲಿಸ್ಬೇಕು, ನಾವು ಗಟ್ಟಿ ತಂದಲ್ಲಿ ನಾವು ಇದೀವಿ ಕನ್ನಡಿಗರು ಅಂತ ಸಾರಬೇಕು, ಬಿಡಿ ನಮ್ಮನ್ನ ಅಂತ ಹೇಳಿ. ಇವರೇನು ಮಾಡ್ತಾರೆ, ನಮ್ಮ ಅಧ್ಯಕ್ಷನ ಬೇರೆ ರೀತಿಯಲ್ಲಿ ತಡೆದಾಗ ನುಗ್ಲು ತಳ್ಳೋದು ಮಾಡೋದು, ಬಸ್ಸಿಗೆಲ್ಲ ಹತ್ತಿಸ್ಕೊಳ್ಳೋದು. ನಾವೆಲ್ಲ ಅಲ್ಲಿದ್ದಂಥವ್ರು, ನಾವು ಅವ್ರನ್ನ ಗೌರವಿಸುವಂಥವ್ರು. ನೀವು ಈ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದಾಗ, ನಮ್ಮ ಅಧ್ಯಕ್ಷರ ಮೇಲೆ ನೀವು ದಬ್ಬಾಳಿಕೆ ಮಾಡಿದಾಗ ನಾವು ಸಹಿಸೋದಿಲ್ಲ. ಈಗ ಹಾಗಾದರೆ ನಾವು ಕೇಳಬಾರ್ದ, ಮಾಲ್ ಆಫ್ ಏಷ್ಯಾ ಹಾಗಾದರೆ ಬೆಂಗಳೂರಲ್ಲಿ ಇದೆಯಾ ದುಬೈಯಲ್ಲಿದೆಯಾ? ಮಾಲ್ಗೆ ಹೋಗುವಂಥವ್ರು ಕನ್ನಡಿಗರ ಇಲ್ಲಾಂದ್ರೆ ಯಾರಾದರೂ ಫಾರಿನರ್ಸಾ? ನಾವು ಕನ್ನಡಿಗರಾಗಿ ನಾವು ಕೇಳದೆ ಹೋದರೆ ಬೇರೆ ಯಾರು ಕೇಳ್ತಾರೆ? ಹಾಗಾಗಿ ಅವತ್ತು ನಾವು ಅದನ್ನು ಅಪೋಸ್ ಮಾಡ್ತೀವಿ. ಅಪೋಸ್ ಮಾಡಿದ ಸಂದರ್ಭದಲ್ಲಿ ನಮ್ಮ ಮೇಲೆ ಎಲ್ಲ ಥರದ್ದು ಕೇಸ್ಗಳು ಬೀಳುತ್ತೆ. ನಾರಾಯಣಗೌಡ್ರನ್ನ 16 ದಿನ ಜೈಲಿಗೂ ಕಳಿಸ್ತಾರೆ. ಆದರೆ ಅವತ್ತಿನ ಕಾಲಕ್ಕೆ ಬೆಂಗಳೂರಲ್ಲಿ ಒಂದು ಭಯ ಸೃಷ್ಟಿಯಾಗತ್ತೆ. ದೊಡ್ಡ ದೊಡ್ಡ ಕಾರ್ಪೊರೇಟ್ ಲೆವೆಲಲ್ಲೂ ಕೂಡ ಬೆಂಗಳೂರನ್ನ ನಾವು ಕೊಂಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿದವನು ಕೂಡ ನಾವು ಅತಿಥಿಯಾಗಿ ಬಂದಿದ್ದೀವಪ್ಪ, ನಾವು ಬಾಯಿ ಮುಚ್ಕೊಂಡಿರಬೇಕು ಅನ್ನೋದು ಅವತ್ತು ಗೊತ್ತಾಗುತ್ತೆ. ಅದನ್ನು ಸಾರಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ನೀವು ಇಡೀ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ನಾಮಫಲಕ ನೋಡ್ತೀರಾ ಅಂದರೆ ಅದರ ಕ್ರೆಡಿಟ್ ಹೋಗಬೇಕಾಗಿರೋದು TA ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಗೆ, ಬೇರೆ ಯಾರಿಗೂ ಅಲ್ಲ. ಇವತ್ತು ನಾವೇನಾದರೂ ಹೋರಾಟಗಾರ ಇಲ್ಲ ಅಂದರೆ ಬೆಂಗಳೂರಲ್ಲಿ ಇವತ್ತು ಹೇಳ್ತಾರಲ್ಲ ಕನ್ನಡಿಗರು ಮೂಗು ಮುರಿತಾರಲ್ಲ, ಅಯ್ಯೋ ಇವರೆಲ್ಲ ನಮ್ಗೆ ಹೇಳ್ತಾರೆ ಮೇಡಮ್, ಇವರೆಲ್ಲ ಅವಿದ್ಯಾವಂತರು, ಹಕಾರ ಗೊತ್ತಿಲ್ಲ, ಅವರೆಲ್ಲ ಹೋರಾಟಕ್ಕೆ ಬರ್ತಾರೆ. ನಮಗಿರೋ ತಾಕತ್ತು ನಿಮಗಿದ್ರೆ ಇವತ್ತು ನೀವು ಬೆಂಗಳೂರಲ್ಲಿ ಉಳ್ಕೊಂಡಿದ್ದೀರಾ ಕನ್ನಡಿಗರಾಗಿ ಅಂದರೆ ಅದು ನಮ್ಮ ತಾಕತ್ತು, ನಿಮ್ಮ ತಾಕತ್ತಲ್ಲ. ಹಾಗಾಗಿ ಬರೀ ನಮ್ಮನ್ನು ಮಾತ್ರ ಇವ್ರು ಬಂದ್ಬಿಟ್ಟು ಏನು ಹೇಳ್ತಾರೆ ಮೂಗು ಮುರಿಯೋ ಅಂಥದ್ದು, ಅಸಡ್ಡೆ ಮಾಡೋ ಅಂಥದ್ದಲ್ಲ. ಒಂದಿನ ಬರಲಿ ನಮ್ಮ ಜೊತೆ. ನಾನು ಹೇಳೋದು ಈಗ ಅವ್ರಿಗೆ ಗೊತ್ತಾಗತ್ತಲ್ವ, ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ನಮ್ಮನೇಲೂ ಕುಟುಂಬ ಇದೆ, ನಮಗೂ ಹೇಳೋರು ಕೇಳೋರು ಇದ್ದಾರೆ. ಎಲ್ಲವನ್ನ ಬದಿಗಿಟ್ಟು ನಾವು ಬೆಳಗ್ಗೆಯಿಂದ ರಾತ್ರಿ ನಮ್ಮನ್ನು ಈ ಕುರಿಮರಿಗಳ ಥರ ತುಂಬ್ಕೊಂಡು ಬಸ್ಸಲ್ಲಿ ಹಾಕ್ಕೊಂಡು ಹೋಗಿ ದೊಡ್ಡ ದೊಡ್ಡ ಗ್ರೌಂಡ್ಗಳಲ್ಲಿ ಬೆಳಗ್ಗೆ ಕರ್ಕೊಂಡೋಗಿ ರಾತ್ರಿ ಬಿಡ್ತಾರೆ ನಮ್ಮನ್ನು. ಅಲ್ಲಿ ಶುಗರ್ ಪೇಷಂಟ್ಗಳಿರ್ತಾರೆ, BP ಪೇಷಂಟ್ಗಳಿರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಮಕ್ಳಿರೋರು ಇರ್ತಾರೆ, ಬಾಣಂತಿರು ಇರ್ತಾರೆ, ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆ ಆಗಿರುತ್ತೆ, ಎಲ್ಲವೂ ಇರುತ್ತೆ ಮೇಡಮ್. ಆದರೂ ನಾವು ಹೋರಾಟಕ್ಕೆ ಹೋಗ್ತೀವಿ. ಯಾಕೆ ಹೋಗ್ತೀವಿ? ನಮಗೆ ಸ್ವಾಭಿಮಾನ ಇದೆ. ನಮಗೆ ಯಾರು ಏನು ಬ್ರೀಫ್ ಕೇಸ್ ಕೊಟ್ಬಿಟ್ಟು ಏನು ಕರೆದಿರೋದಿಲ್ಲ. ಅಲ್ಲಿ ನಮಗೆ ಬೀಳೋದೇನು, ಕೊನೆಗೆ ನಮಗೆ ಕೊಡೋವಂಥ ಬಳುವಳಿ ಏನು? ಕೇಸು, ಕೋರ್ಟು, ಜೈಲು. ಅದೆಲ್ಲದಕ್ಕಿಂತ ಮೀರಿ ನಮಗೇನು ನೋವಾಗೋದೇನು ಅಂದರೆ ನಮ್ಮ ಕನ್ನಡಿಗರೇ ನಮ್ಮವರೇ ನಮ್ಮನ್ನು ಹೀಯಾಳಿಸೋವಂಥದ್ದು. ಈಗ ನೀವೇ ನೋಡ್ತೀನಿ, ನಾವು ಹೋರಾಟ ಮಾಡೋ ನಮಗೆ ಕಮೆಂಟ್ಗಳು ಬರುತ್ತೆ. ಅವಾಗ ನನಗೆ ಅನ್ಸುತ್ತೆ ಇವರೆಲ್ಲ ನಿಜವಾಗ್ಲೂ ನಮ್ಮ ಕನ್ನಡದವರೇ ಇದೆಲ್ಲ ಮಾಡ್ತಿದ್ದಾರಾ, ಇಲ್ಲ ಯಾರಾದರೂ ಹೇಳ್ಬಿಟ್ಟು ಮಾಡಿಸ್ತಿದ್ದಾರಾ ಅಂತ ಒಂದೊಂದ್ಸಲ ಭಯ ಆಗುತ್ತೆ ನಮಗೆ. ಸೋಷಿಯಲ್ ಮೀಡಿಯಾ ಹೋರಾಟಗಾರರದ್ದು ಕಮೆಂಟ್ಸ್ಗಳನ್ನ ಖಂಡಿತ ಮೇಡಮ್, ಅವರೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಮುಂಚೆ ತುಂಬ ಭಯ ಆಗ್ತಿತ್ತು ಅದೆಲ್ಲ ನೋಡುವಾಗ. ಏನಪ್ಪ ಈ ಥರ ಎಲ್ಲ ಕಮೆಂಟ್ ಹಾಕ್ತಾರೆ, ಒಂಥರ ಮುಜುಗರ ಅನ್ನಿಸ್ತಾ ಇತ್ತು ನನಗೆ. ಬೇಡ ಅನಿಸುತ್ತೆ, ನನ್ನ ಹಾದಿ ಸರಿ ಇಲ್ಲ ಅನಿಸುತ್ತೆ, ಹಿಂದೆ ಸರಿದ್ಬಿಡೋಣವಾ ಅಂತ. ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಯಿತು ದೊಡ್ಡ ಮಾಫಿಯಾ, ಅದೆಲ್ಲ ಒಂದೊಂದು ಗ್ಯಾಂಗ್ಗಳು. ಈಗ ನಾವು ಹೇಳ್ತೀವಿ ಈ ರಾಜ್ಯದವ್ರು ನಾವು ವಿರೋಧ ಮಾಡಿದ್ರೆ ಅವ್ರದ್ದೊಂದು ಗ್ಯಾಂಗ್ ಇದೆ, ಈ ರಾಜ್ಯದವ್ರು ವಿರೋಧ ಮಾಡಿದ್ರೆ ಅವ್ರದ್ದೊಂದು ಗ್ಯಾಂಗ್ ಇದೆ. ಏನು ಅಂತಂದರೆ ಇವ್ರು ವಿರೋಧ ಮಾಡ್ತಾರ, ಹಾಕಿ ಎಲ್ಲರೂ ಈ ಥರ ಕಮೆಂಟ್ ಹಾಕಿ. ಆ ಥರ ನಮ್ಮನ್ನು ಬಗ್ಸೋದಕ್ಕೆ ಅದೇ ತಾನೇ ಸಾಧ್ಯ. ಬಟ್ ಒಂದು ಹೇಳೋದು ಮೇಡಮ್, ಯಾರೇನೇ ಮಾಡಿದ್ರು ಕನ್ನಡಿಗರ ಸ್ವಾಭಿಮಾನವನ್ನು ಕಿತ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾವು ನಿಮಗೆ ಗೌರವ ಕೊಡ್ತೀವಿ, ನೀವು ನಮಗೆ ಕೊಡುವಂಥ ನಮ್ಮ ಗೌರವನ ನೀವು ಉಳಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿರುವಂಥದ್ದು. ಅದನ್ನು ಸ್ವೀಕಾರ ಮಾಡೋ ಯೋಗ್ಯತೆ ನಿಮಗಿಲ್ಲ ಅಂದರೆ ಆ ಕೊಡೋ ಅಂಥ ಯೋಗ್ಯತೆನೂ ನಮಗೂ ಇಲ್ಲ. ಸೊ ಹಾಗಾಗಿ ಅವರಿಗೆ ದಂಡಂ ದಶಗುಣಮೇ ನಮ್ಮ ಉತ್ತರ.